ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಈ ಜಗತ್ತಿನಲ್ಲಿ ಮನುಷ್ಯತ್ವ ಅನ್ನೋದು ಉಳ್ಕೊಂಡಿದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಕಥೆನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಇದೊಂದು ಹೃದಯಸ್ಪರ್ಶಿ ಹಾಗೂ ಸ್ಫೂರ್ತಿದಾಯಕ ಕತೆ. ಸುನಾಮಿ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. 2004 ಡಿಸೆಂಬರ್ ಮಂತ್ನಲ್ಲಿ ಈ ಭಯಾನಕ ಸುನಾಮಿ ಕರಾವಳಿಯಲ್ಲಿ ಮಾರಣಹೋಮ ನಡೆಸಿರುತ್ತೆ. ಸಾವಿರಾರು ಜನರು ಪ್ರಾಣ ಕಳ್ಕೊಂಡಿದ್ರು, ಹಲವಾರು ಆಪ್ತರನ್ನ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ಒಬ್ಳು ಈ ಕಥೆಯ ನಾಯಕಿ ಮೀನಾ. ಕೇವಲ 2 ವರ್ಷ ಇರುವಾಗಲೇ ಎಲ್ಲವನ್ನ ಕಳ್ಕೊಂಡು ಬಿಡ್ತಾಳೆ ಮೀನಾ. ಸುನಾಮಿಯಲ್ಲಿ ತನ್ನ ತಂದೆ, ತಾಯಿ, ಬಂಧು ಬಳಗ ಎಲ್ಲರನ್ನೂ ಕಳ್ಕೊಳ್ತಾಳೆ. ಕೀಚನ್ ಕೂಪಂ ಅನ್ನೋ ಒಂದು ಕಡಲ ತೀರದಲ್ಲಿ ಒಬ್ಬ ಮೀನುಗಾರ ಈ ಮೀನಾಳನ್ನ ಅವಶೇಷಗಳ ಅಡಿಲಿ ಕೊಂಡಿದ್ದಾಗ ಗುರುತಿಸಿ ಅವಳನ್ನ ಬದುಕಿಸ್ತಾನೆ. ಅದೇ ಸಮಯದಲ್ಲಿ ರಾಧಾಕೃಷ್ಣನ್ ಅನ್ನೋರು ನಾಗಪಟ್ಟಿನಂ ಅನ್ನೋ ಸಿಟಿಯ DC ಆಗಿರ್ತಾರೆ. ಹಾಗೇನೆ ಅವರು ಸುನಾಮಿ ರಿಲೀಫ್ ಟೀಮಲ್ಲಿ ಒಂದು ಮುಖ್ಯ ಪಾತ್ರಧಾರಿಯಾಗಿರ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಅವರು ಮೀನಾಳನ್ನ ಅಣ್ಣೈ ಸತ್ಯ ಗವರ್ಮೆಂಟ್ ಚಿಲ್ಡ್ರನ್ಸ್ ಹೋಮ್ ಅನ್ನೋ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅಲ್ಲಿಗೆ ಮೀನಾಳ ಜೊತೆಗೆ ಸೌಮ್ಯ ಅನ್ನೋ ಇನ್ನೊಂದು ಹುಡುಗಿ, ಅವಳನ್ನ ಕರ್ಕೊಂಡು ಬಂದು ಸಹ ಇದೇ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅದೇನೋ ಗೊತ್ತಿಲ್ಲ, ರಾಧಾಕೃಷ್ಣ ಹಾಗೂ ಅವರ ಹೆಂಡತಿ ಕೃತಿಕಾರವರಿಗೆ ಈ ಇಬ್ಬರು ಹೆಣ್ಮಕ್ಳನ್ನ ಕಂಡ್ರೆ ತುಂಬಾನೇ ಇಷ್ಟ ಆಗ್ತಿರುತ್ತೆ. ಅವರು ಮಕ್ಕಳಂತೆ ಪ್ರೀತಿಸ್ತಿರ್ತಾರೆ. ಕಾಲ ಕಳೆದಂತೆ ಮೀನಾ ಹಾಗೂ ಸೌಮ್ಯ ರಾಧಾಕೃಷ್ಣ ಹಾಗೂ ಕೃತಿಕಾರ್ ಅವರನ್ನೇ ಅಪ್ಪ ಅಮ್ಮ ಅಂದ್ಕೊಂಡು ಬಿಡ್ತಾರೆ. ಮೀನಾ ಹಾಗೂ ಸೌಮ್ಯಾಳಿಗೆ 18 ವಯಸ್ಸು ತುಂಬಿದ ತಕ್ಷಣ ಅವರು ಅನಾಥಾಶ್ರಮವನ್ನು ಬಿಡಬೇಕಾಗತ್ತೆ. ಆಗ ರಾಧಾಕೃಷ್ಣ ಹಾಗೂ ಕೃತಿಕಾರ್ ಅವರು ತಮಗೆ ಗೊತ್ತಿರುವ ಇನ್ನೊಂದು ಫ್ಯಾಮಿಲಿಗೆ ಮೀನಾ ಹಾಗೂ ಸೌಮ್ಯಾಳನ್ನ ದತ್ತು ಕೊಡಲು ನಿರ್ಧರಿಸ್ತಾರೆ. ಹೀಗೆ ಮೀನಾಳಿಗೆ ಇನ್ನೊಂದು ಫ್ಯಾಮಿಲಿ ಸಿಗತ್ತೆ. 2022ರಲ್ಲಿ ಸೌಮ್ಯಾಳನ್ ಮದುವೆ ನಡೆಯುತ್ತೆ. ಆಗ ರಾಧಾಕೃಷ್ಣನ್ ಅವರೇ ಮುಂದೆ ನಿಂತ್ಕೊಂಡು ಮದುವೆನ ನೆರವೇರಿಸಿರ್ತಾರೆ. ಇದೀಗ ಫೆಬ್ರವರಿ 2ನೇ ತಾರೀಕು ಮೀನಾಳ ಮದುವೆ ಪಿ ಮಣಿಮಾರನ್ ಅನ್ನೋರ ಜೊತೆಗೆ ನಾಗಪಟ್ಟಣಂ ಅನ್ನೋ ಸಿಟಿಲಿ ಮರಿಮಾರಿಯಮ್ಮನ್ ಟೆಂಪಲ್ ಅಲ್ಲಿ ನಡೆಯುತ್ತೆ. ರಾಧಾಕೃಷ್ಣನ್ ಹಾಗೆ ಕೃತಿಕಾರ್ ಅವರೇ ಇವರಿಗೆ ಕನ್ಯಾದಾನ ಮಾಡಿಕೊಡ್ತಾರೆ. ನೋಡಿದ್ರಿ ಅಲ್ವಾ ಹೇಗೆ ಒಬ್ಬ IAS ಆಫೀಸರ್, ಫಾರ್ಮರ್ DC ಹಾಗೆ ಕರೆಂಟ್ ಚೀಫ್ ಸೆಕ್ರೆಟರಿ ಆಗಿರುವ ರಾಧಾಕೃಷ್ಣನ್ ಅವರು ಮೀನಾ ಹಾಗೂ ಸೌಮ್ಯಾಳನ್ನ ತಮ್ಮ ಮಕ್ಕಳೆಂದೇ ಭಾವಿಸಿ ಅವ್ರಿಗೆ ಮದುವೆನೂ ಸಹ ಮಾಡಿಕೊಡ್ತಾರೆ. ಇದರಲ್ಲೇ ಗೊತ್ತಾಗತ್ತೆ ಈ ಜಗತ್ತಿನಲ್ಲಿ ಇನ್ನೂ ಮನುಷ್ಯತ್ವ ಅನ್ನೋದು ಉಳ್ಕೊಂಡಿದೆ ಅಂತ. ಏನನ್ನಿಸ್ತು ಈ ಕತೆ ಕೇಳಿ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.